ರಾಜಕಾರಣದಲ್ಲಿ ಧರ್ಮ ಇರಬೇಕು. ರಾಜಕಾರಣ ಮಾಡಿದಾಗ ಒಳ್ಳೇದೇನು, ಸತ್ಯ ಏನು, ಅಸತ್ಯ ಏನು, ನಿಜ ಏನು, ಸುಳ್ಳೇನು ಎಲ್ಲ ಇದರಲ್ಲಿ ಕೂಡ ರಾಜಕಾರಣದಲ್ಲಿ ಇರಬೇಕು. ಇದರಿಂದ ರಾಜಕಾರಣದಲ್ಲಿ ಧರ್ಮ ಇರ್ಬೇಕು. ಆದ್ರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸಂತ ಕೆಲಸ ಮಾಡಬಾರ್ದು. ಇವತ್ತೇನು ವಿರೋಧ ಪಕ್ಷಗಳೆಲ್ಲ ಇದೆ, ಇವತ್ತು ಧರ್ಮದಲ್ಲಿ ರಾಜಕಾರಣನ ಬೆಳೆಸಂತ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಕೈ ಬಿಡಬೇಕು. ಇರ್ತಕ್ಕಂಥ ದೇವಾಲಯ, ಮಂಜುನಾಥನ ದೇವಾಲಯ ಏನ್ ಧರ್ಮಸ್ಥಳದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅದು ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ನೀವು ದೇವರ ನಂಬದೇ ಇರೋರಿಗೆ, ನಾಸ್ತಿಕನಾಗಿರ್ಲಿ, ಹಿಂದೂ ಆಗಿ, ಮುಸ್ಲಿಂ ಆಗಿ, ಏನಾಗ್ಲಿ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಿ ಏನಾದ್ರು ಒಳ್ಳೇದಾಗಿ ಬಂದಿದೆ ಅಂತ ಅಂದ್ಮೇಲೆ ಆ ಕ್ಷೇತ್ರದ ಏನೋ ಒಂದು ವಿಶೇಷತೆ ಇರಲೇಬೇಕಾ? ಆ ವಿಶೇಷತೆ ಉಳಿಯುತ್ತೆ, ಏನೂ ಆಗೋದಿಲ್ಲ. ಬಿಜೆಪಿ ಅವರು ಮತ್ತೆ JDS ಅವರು ಒಂದು ರಾಜಕೀಯ ಬೆಳೆಕಾಳು ತಿಳಿಸ್ಕೋಕ್ಕೋಸ್ಕರ ಇವತ್ತು ಈ ಒಂದು ಧರ್ಮದ ವಿಷಯದಲ್ಲಿ ರಾಜಕಾರಣ ಕೈ ಬಿಡಬೇಕು, ಹೊರಗೆ ಹಾಕ್ಬರ್ಬೇಕು. ಮುಸುಕ್ದಾರಿ ಮತ್ತು ಅವನೇನಾದ್ರು ತಪ್ಪು ಹೇಳಿದ್ರೆ ಅವ್ನಿಗೇನು ಶಿಕ್ಷೆ ಆಗ್ಬೇಕು, ಆ ಶಿಕ್ಷೆ ಕೂಡ ಆಗುತ್ತೆ. ಅದರಿಂದ ಕಾನೂನು ತನ್ನ ಕೆಲಸ ಮಾಡುತ್ತೆ. ಅದರಲ್ಲಿ ಯಾವುದೇ ಸರ್ಕಾರ ಹಸ್ತಕ್ಷೇಪ ಇಲ್ಲ.